ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಕೋಟ್ ಇದ್ದಿದ್ದರಿಂದ ಆಳವಾಗಿ ಗಾಯ ಆಗಿಲ್ಲ ಭಾರ್ಗವ್, ಆದರೆ ರಕ್ತ ಹೋಗಿದೆ ಆ್ಯಂಡ್ ಈ ಗಾಯ ಮಾಯೋದಕ್ಕೆ ಟೈಮ್ ಬೇಕಾಗುತ್ತೆ. ಕೇರ್ ತಗೊಳ್ಳಿ, ಗಾಯದ ಮೇಲೆ ನೀರು ಬೀಳದೇ ಇರೋ ಥರ ನೋಡ್ಕೊಳ್ಳಿ. ನಾನು ಮಾತ್ರೆ ಜೊತೆಗೆ ಗಾಯಕ್ಕೆ ಹಚ್ಚೋ ಮುಲಾಮ್ ಕೊಡ್ತೀನಿ ಎಂದ ಡಾಕ್ಟರ್ ಭಾರ್ಗವ್ನ ಕೈಗಾದ ಗಾಯಕ್ಕೆ ಪಟ್ಟಿ ಕಟ್ಟಿದರು. ಓಕೆ ಡಾಕ್ಟರ್ ಎಂದ ಭಾರ್ಗವ್ ತನ್ನ ಶರ್ಟ್ ಬಿಚ್ಚಿ ಕುಳಿತಿದ್ದ ಗಾಯಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳುತ್ತಾ. ಡಾಕ್ಟರ್ ಗಾಯಕ್ಕೆ ಔಷಧಿ ಹಚ್ಚುವುದನ್ನು ನೋಡಿ ಅವನಿಗೆ ಆ ಅನಾಮಿಕ ಕಳುಹಿಸಿದ್ದ ಫಸ್ಟ್ ಏಡ್ ಬಾಕ್ಸ್ ನೆನಪಾಗಿತ್ತು. ಜೊತೆಗೆ ರಕ್ತ ಕುದಿಯುತ್ತಿತ್ತು ಕೋಪದಿಂದ. ತಗೊಳ್ಳಿ ಇದನ್ನು, ಟೈಮ್ ಟು ಟೈಮ್ 2 ದಿನ ಮಾತ್ರೆ ತಗೊಳ್ಳಿ ಎಂದ ಡಾಕ್ಟರ್ ಕಂಠಿಯ ಕೈಗೆ ಚೀಟಿ ಕೊಟ್ಟರು. ಥ್ಯಾಂಕ್ ಯು ಡಾಕ್ಟರ್ ಎಂದ ಭಾರ್ಗವ್ ನಿಧಾನವಾಗಿ ಹೊರನಡೆದು ಕಾರ್ ಹತ್ತಿದ. ಕಂಠಿ ಅವನ ಬಟ್ಟೆ ಹಿಡಿದು ಬಂದು ಡ್ರೈವರ್ ಸೀಟಿನಲ್ಲಿ ಕುಳಿತ. ಕಂಠಿ, ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಇದೆಲ್ಲ. ಹೇಳಿದ್ನಲ್ಲ, ಅಮೃತ ಬರ್ತ್ಡೇ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ. ಅಲ್ಲದೆ ದೇವಸ್ಥಾನ ಪಾರ್ಟಿ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ದಾರೆ. ನನಗೆ ಹೀಗಾಗಿದೆ ಅಂತ ಗೊತ್ತಾದರೆ ಆಯು ಮತ್ತು ಅಮ್ಮ ಎಲ್ಲನೂ ಕ್ಯಾನ್ಸಲ್ ಮಾಡ್ತಾರೆ ಎಂದ ಭಾರ್ಗವ್ ಕಂಠಿಯತ್ತ ತಿರುಗಿದ. ಕಂಠಿಯ ಬಳಿ ಇದ್ದ ಕಿಟಕಿಯಲ್ಲಿ ಪತ್ರವೊಂದು ಸಿಕ್ಕಿಕೊಂಡಿತ್ತು. ಅದನ್ನು ಕಂಡವನೇ, ಕಂಠಿ ಅಲ್ಲಿ ಪತ್ರ ಇದೆ ನೋಡು, ತಗೋ ಎಂದ. ಕಂಠಿ ಪತ್ರ ತೆಗೆದು ಅವನ ಕೈಗೆ ಕೊಟ್ಟ. ನೀನು ನನ್ನನ್ನು ಹಿಡಿಯೋಕ್ಕಾಗೋದಿಲ್ಲ ಭಾರ್ಗವ್ ಶರ್ಮಾ, ನಿನ್ನ ಕೈಗೆ ಮತ್ತೆ ಸಿಗೋದಿಲ್ಲ ನಾನು ಎಂದು ಬರೆದಿತ್ತು. ಅವ ಆಸ್ಪತ್ರೆಯ ಒಳ ಹೋದಾಗ ಆ ಬೈಕಿನವ ಬಂದು ಪತ್ರ ಸಿಕ್ಕಿಸಿ ಹೋಗಿದ್ದ. ಮತ್ತೆ ಸಿಗೋದಿಲ್ಲ ಅಂದರೆ ಇದರ ಅರ್ಥ ಇವನು ಮೊದಲೊಮ್ಮೆ ನನ್ನ ಕೈಗೆ ಸಿಕ್ಕಾಕೊಂಡಿರೋನೇ ಇರಬೇಕು ಎಂದ ಭಾರ್ಗವ್ ಅನುಮಾನಿಸಿದ. ಅಣ್ಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ನನಗೆ ಯಾಕೋ ಭಯ ಆಗ್ತಿದೆ ಎಂದ ಕಂಠಿ. ಬೇಡ ಕಂಠಿ, ನಾನು ನೋಡ್ಕೋತೀನಿ. ಈಗ ಮೊದಲು ನನಗೆ ಬಟ್ಟೆ ಅರೇಂಜ್ ಮಾಡು ಎಂದ. ಬಟ್ಟೆನಾ? ಅರ್ಥವಾಗದೆ ಕೇಳಿದ. ಹೇಳಿದ್ನಲ್ಲ, ಮನೆಯಲ್ಲಿ ಯಾರಿಗೂ ಇದೆಲ್ಲ ಗೊತ್ತಾಗಬಾರ್ದು ಅಂತ. ಈ ರಕ್ತದ ಕಲೆ ಆಗಿರೋ ಬಟ್ಟೆ ಹಾಕ್ಕೊಂಡು ಹೋಗೋದು ಬೇಡ ಎಂದ. ಅಣ್ಣ, ನನಗನ್ಸುತ್ತೆ ಇದನ್ನ ಮೇಡಮ್ ಮತ್ತು ಆಯುಷ್ ಅಣ್ಣನಿಗೆ ಹೇಳೋದು ಒಳ್ಳೆಯದು ಅಂತ. ಅವನಿಗೇನೋ ಆತಂಕ. ಬೇಡ ಕಂಠಿ, ನಾನೇ ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ. ತುಸು ಹೊರಟಾಗಿ ಎಂದಾಗ ಕಂಠಿ ಬಾಯಿ ಮುಚ್ಚಿ ಕಾರ್ ಸ್ಟಾರ್ಟ್ ಮಾಡಿದ. ಭಾರ್ಗವ್ ಕೈಯಲ್ಲಿದ್ದ ಪತ್ರವನ್ನು ಹಳೆಯ ಪತ್ರಗಳನ್ನು ಇಟ್ಟ ಜಾಗದಲ್ಲಿ ಜೋಡಿಸಿಟ್ಟ. ಕೈ ಉರಿಯುತ್ತಿತ್ತು. ಡಾಕ್ಟರ್ ಕೊಟ್ಟ ಮಾತ್ರೆ ಇಂಜೆಕ್ಷನ್ಗೆ ನಿದ್ದೆ ಎಳೆಯುತ್ತಿತ್ತು. ಹೊಟ್ಟೆ ಬೇರೆ ಹಸಿದಿತ್ತು. ಈಗ ತಾನು ಮನೆಗೆ ಹೋಗಿಲ್ಲವೆಂದು ಪೂರ್ಣ ಕೂಡ ಊಟ ಮಾಡದೇ ಇರುತ್ತಾಳೆಂದು ತಕ್ಷಣ ತಲೆಗೆ ಹೊಳೆಯಿತು. ಫೋನ್ ಹಿಡಿದು ಕರೆ ಮಾಡಿದ ಮುದ್ದಿನ ಮಡದಿಗೆ. ಎಲ್ಲಿದ್ದೀರಾ ಇನ್ನು ನೀವು? ಎಷ್ಟೊತ್ತಾಗುತ್ತೆ ಬರೋದು? ರಿಂಗಾದ ಫೋನನ್ನು ರಿಸೀವ್ ಮಾಡುತ್ತಲೇ ಅವನಿಗೂ ಮಾತನಾಡಲು ಬಿಡದೆ ಕೇಳಿದಳು ಪೂರ್ಣ. ನೀನಿನ್ನೂ ಊಟ ಮಾಡಿಲ್ವಾ? ತನ್ನ ನೋವು ಮುಚ್ಚಿಟ್ಟು ಕೇಳಿದ. ಇಲ್ಲ ಎಂದಳು ಬೇಸರದ ಧ್ವನಿಯಲ್ಲಿ. ಗೊತ್ತಿತ್ತು ನನಗೆ. ನನಗೋಸ್ಕರ ಯಾವತ್ತೂ ಊಟಕ್ಕೆ ಕಾಯಬೇಡ ಪೂರ್ಣ, ನನಗಿಷ್ಟ ಆಗೋದಿಲ್ಲ ಅದು ಎಂದ ತಾಳ್ಮೆಯಿಂದ. ಆಯುಷ್ ಕೂಡ ಕೆಲವೊಮ್ಮೆ ಕಾಯುವುದು ಅವನಿಗೆ ಇಷ್ಟವಾಗುವುದಿಲ್ಲ. ಆದರೆ ನನಗಿಷ್ಟ. ಈಗ ಯಾವಾಗ ಬರ್ತೀರಾ ನೀವು ಹೇಳಿ? ಅಮೃತಾಗೆ ಗಿಫ್ಟ್ ತಗೊಂಡು ಬಾ ಅಂತ ಹೇಳಿದ್ದೆ ಅಲ್ವಾ ನೀನು? ಸೊ ಈಗ ಗಿಫ್ಟ್ ತರೋದಕ್ಕೆ ಹೋಗ್ತಿದ್ದೀನಿ, ಆಮೇಲೆ ಮನೆಗೆ ಬರ್ತೀನಿ ಎಂದ. ಸರಿ, ಬೇಗ ಬನ್ನಿ ಎಂದವಳು ಕಾಲ್ ಕಟ್ ಮಾಡಿದಾಗ ಕಂಠಿ ಕಾರನ್ನು ಮೊದಲು ಬಟ್ಟೆ ಅಂಗಡಿಯ ಮುಂದೆ ನಿಲ್ಲಿಸಿದ. ಮೊದಲು ತನಗೆ ಬಟ್ಟೆ ತೆಗೆದುಕೊಂಡು ತೊಟ್ಟ ಭಾರ್ಗವ್ ನಂತರ ಅಮೃತಾಳಿಗೆ ಉಡುಗೊರೆ ತೆಗೆದುಕೊಳ್ಳಲು ಬಂಗಾರದ ಅಂಗಡಿಗೆ ನಡೆದ. ಅಲ್ಲಿ ಅವಳಿಗೆಂದೇ 2 ಚಿನ್ನದ ಬಳೆ ತೆಗೆದುಕೊಂಡು ಮನೆಯ ದಾರಿ ಹಿಡಿದ ಕಂಠಿಯ ಜೊತೆ. ಕಂಠಿ, ಮತ್ತೆ ಹೇಳ್ತಿದ್ದೀನಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಎಚ್ಚರಿಸಿದ ಭಾರ್ಗವ್. ಅಣ್ಣ, ಇದನ್ನೆಲ್ಲ ಹೇಗೋ ಮುಚ್ಚಿಡ್ತೀರಾ, ಆದರೆ ಕೈಗಾದ ಗಾಯ ಕೇಳಿದ ಆತಂಕದಿಂದ. ಭಾರ್ಗವ್ನೆಂದರೆ ಅವನಿಗೆ ಜೀವವೇ. ಯಾಕೆಂದರೆ ಶರ್ಮಾ ಕುಟುಂಬದ ಅನ್ನದ ಋಣ ಅವನ ಮೇಲಿತ್ತು. ಅದನ್ನು ಯಾರಿಗೂ ಕಾಣದ ಹಾಗೆ ನಾನು ಮ್ಯಾನೇಜ್ ಮಾಡ್ತೀನಿ. ನೀನು ಆ ರಸ್ತೆಯಲ್ಲಿರೋದು, ಜೊತೆಗೆ ಈಗ ನಾವು ಆಸ್ಪತ್ರೆಗೆ ಹೋಗಿದ್ವಲ್ಲ ಅಲ್ಲಿರೋ CCTV ರೆಕಾರ್ಡ್ ತೆಗೆಸು. ಹಾಗೆ ಆ ಬೈಕ್ ನಂಬರ್ ನೋಡ್ಕೊಂಡಿದ್ಯಾ ಅಲ್ವಾ, ಅದನ್ನು ಚೆಕ್ ಮಾಡಿಸು. ಮೇ ಬಿ ಅದು ತಪ್ಪಾಗಿರಬಹುದು, ಆದರೂ ಆ ಬೈಕ್ ಹುಡುಕಿಸೋದನ್ನು ಟ್ರೈ ಮಾಡು ಎಂದ. ಸರಿ ಅಣ್ಣ ಎಂದ ಕಂಠಿ ದಾರಿ ನೋಡುತ್ತಾ. ಭಾರ್ಗವ್ ಸೀಟಿಗೆ ತಲೆ ಆನಿಸಿದ. ನಿದ್ದೆ ಸೆಳೆಯುತ್ತಿತ್ತು. ಕೈ ಮೇಲೆತ್ತಲಾಗದಷ್ಟು ನೋವಾಗಿತ್ತು. ಮನೆ ತಲುಪಿದಾಗ ಕಂಠಿ ಎಚ್ಚರಿಸಿದ ಅವನನ್ನು. ಮಾತ್ರೆ ಎಲ್ಲ ಕಾರ್ನಲ್ಲಿ ಇರಲಿ ಕಂಠಿ, ನಡಿ ಊಟ ಮಾಡೋಣ ಎಂದು ಅವನ ಜೊತೆಯೇ ಒಳಬಂದ ಭಾರ್ಗವ್. ಅವನ ಕಾರಿನ ಸದ್ದಿಗೆ ಪೂರ್ಣ ಬಾಗಿಲ ಬಳಿ ಬಂದು ನಿಂತಳು ಅವನನ್ನು ನೋಡುತ್ತಾ. ಅವ ಮುಂದೆ ಬಂದಾಗ, ಇದೇನಿದು ಬಟ್ಟೆ ಬದಲಾಗಿದೆ? ನಾನು ಬೆಳಗ್ಗೆ ನಿಮಗೆ ಈ ಬಟ್ಟೆ ಕೊಟ್ಟಿರಲಿಲ್ವಲ್ಲ ಹಾಕ್ಕೊಳ್ಳೋದಕ್ಕೆ ತಕ್ಷಣ ಕೇಳಿದಳು ಅವನನ್ನೇ ನೋಡುತ್ತಾ. ಕಂಠಿಯನ್ನೊಮ್ಮೆ ನೋಡಿದ ಭಾರ್ಗವ್. ಅದು ಆಫೀಸ್ನಲ್ಲಿ ಡ್ರೆಸ್ ಮೇಲೆ ಟೀ ಚೆಲ್ಬಿಡ್ತು ಪೂರ್ಣ. ಎಮರ್ಜೆನ್ಸಿಗೆ ಅಂತ ಕಂಠಿ ನನ್ನ ಒಂದು ಜೊತೆ ಬಟ್ಟೆನ ಆಫೀಸ್ನಲ್ಲಿ ಇಟ್ಟಿದ್ದ, ಅದನ್ನೇ ಹಾಕ್ಕೊಂಡಿದ್ದೀನಿ ಎಂದವ ಸುಳ್ಳಾಡಿದ ತಕ್ಷಣ.
ಹೌದಾ, ಬನ್ನಿ ಊಟ ಮಾಡೋಣ. ಕರೆದವಳು ಡೈನಿಂಗ್ ಟೇಬಲ್ನತ್ತ ನಡೆದಳು. ಬಲಗೈ ನೋವಾಗಿರುವಾಗ ಊಟ ಹೇಗೆ ಮಾಡಬೇಕು? ಪೂರ್ಣಳಿಗೆ ಅನುಮಾನ ಬಂದರೆ ಎಂದು ಯೋಚಿಸಿದ ಭಾರ್ಗವ್ ಡೈನಿಂಗ್ ಟೇಬಲ್ ಬಳಿ ಬಂದು, ಪೂರ್ಣ, ಕಂಟಿಗೆ ಊಟಕ್ಕೆ ನೀಡಿ ನನಗೂ ನಿನಗೂ ಊಟನ ಕೋಣೆಗೆ ತಗೊಂಡು ಬಾ ಎಂದ. ಕೋಣೆಗ? ಯಾಕೆ? ಇಲ್ಲೇ ಕುತ್ಕೊಂಡು ಊಟ ಮಾಡೋಣ ಬನ್ನಿ ಎಂದಳು. ನಾನು ಹೇಳಿದ್ನಲ್ಲ ಕೋಣೆಗೆ ತಗೊಂಡು ಬಾ ಅಂತ, ತಗೊಂಡು ಬಾ ಅಷ್ಟೇ ಎಂದವ ಮೆಟ್ಟಿಲತ್ತ ನಡೆದ. ತಾನು ಮುತ್ತು ಕೊಡುವೆ ಎಂದಿದ್ದನ್ನು ಜ್ಞಾಪಿಸಿಕೊಂಡ ಪೂರ್ಣ, ಮತ್ತೇನು ಮಾಡ್ತಾನೋ ಈ ಭಾರ್ಗವ್ ಶರ್ಮಾ ಎಂದುಕೊಳ್ಳುತ್ತಾ ಕಂಟಿಗೆ ಊಟಕ್ಕೆ ಬಡಿಸಿದಳು. ನಂತರ ತನಗೆ ಮತ್ತು ಭಾರ್ಗವನಿಗೆ ಊಟಕ್ಕೆ ಬಡಿಸಿಕೊಂಡು ಕೋಣೆಗೆ ನಡೆದಳು ತಟ್ಟೆ ಹಿಡಿದು. ಶರಾವತಿ ಮತ್ತು ಪದ್ಮಜ್ಜಿ ಮಲಗಿದ್ದರು. ಆಯುಷ್ ಕೂಡ ನಿದ್ದೆಗೆ ಜಾರಿದ್ದ. ಇನ್ನು ಅಮೃತ ಇವರ ಧ್ವನಿ ಕಿವಿಗೆ ಬಿದ್ದರೂ ಹೊರಬರುವವಳಲ್ಲ. ಮಂಚಕ್ಕೆ ಬೆನ್ನು ಆನಿಸಿ ಕುಳಿತು ಕೈನೋವಿನಿಂದ ಒದ್ದಾಡುತ್ತಿದ್ದ ಭಾರ್ಗವ್ ನಿದ್ದೆಯ ಮಂಪರಿನಲ್ಲಿದ್ದ. ಅವ ಹಾಗೆ ಕಣ್ಮುಚ್ಚಿ ಕುಳಿತಿದ್ದನ್ನು ಕಂಡ ಪೂರ್ಣ, ಮಲಗ್ತಿದ್ದೀರಾ ಎನ್ನುತ್ತಾ ಅವನ ಮುಂದೆ ಬಂದಳು. ಅವಳ ಧ್ವನಿ ಕಿವಿಗೆ ಬೀಳುತ್ತಲೇ ಕಣ್ತೆರೆದ ಭಾರ್ಗವ್, ಇಲ್ಲ ಎಂದ ನಿದ್ದೆಯಿಂದ ಎಚ್ಚರವಾಗುತ್ತಾ. ತಗೊಳ್ಳಿ ಊಟ ಮಾಡಿ ಎಂದಳು ಅವನ ಮುಂದೆ ತಟ್ಟೆ ಹಿಡಿದು. ತನ್ನ ಕೈ ನೋವಾಗಿರುವುದು ಅವಳಿಗೆ ಅನುಮಾನ ಬರಬಾರದಲ್ಲವೇ? ಊಟ ಬಡಿಸ್ಕೊಂಡು ಕೊನೆಗೆ ಬಾ ಅಂದಿದ್ದು ನಾನೇ ಊಟ ಮಾಡೋದಕ್ಕಲ್ಲ, ನೀನು ನನಗೆ ಊಟ ಮಾಡಿಸ್ತೀಯಾ ಅಂತ ಎಂದ ಚಂದದಿಂದ. ಯಾಕೆ, ನಿಮ್ಮ ಕೈಗೇನಾಗಿದೆ? ಮಾತಿಗೆ ಕೇಳಿದವಳಿಗೇನು ಗೊತ್ತು ಅವನ ಕೈ ಉರಿ. ಏನೂ ಆಗಿಲ್ಲ, ಯಾಕೋ ನಿನ್ನ ಕೈಯಿಂದ ಊಟ ಮಾಡೋ ಆಸೆ ನನಗೆ. ಲೇಟಾಗಿ ಬಂದಿದ್ದಕ್ಕೆ ಕೋಪ ಬೇರೆ ಮಾಡ್ಕೊಂಡಿದೆಯೇನೋ, ಊಟ ಮಾಡಿಸು ನೀನೇ ಎಂದವನ ಮೊಗದಲ್ಲಿ ನೋವಿನ ಸಣ್ಣ ಎಳೆಯೂ ಇರಲಿಲ್ಲ. ಅಷ್ಟು ಚಂದ ನಾಟಕ ಮಾಡುತ್ತಿದ್ದನವ. ನಾನು ಕೋಪ ಮಾಡ್ಕೊಂಡಿದ್ರೆ ನೀವು ನನಗೆ ಊಟ ಮಾಡಿಸ್ಬೇಕು, ನಾನು ನಿಮಗಲ್ಲ ಎನ್ನುತ್ತಾ ಪರೋಟ ಅವನ ಬಾಯಿಗಿಟ್ಟಳು. ಆದರೂ ನಿನ್ನ ಕೈಯಿಂದಾನೇ ರುಚಿ ನನಗೆ ಎನ್ನುತ್ತಾ ಊಟ ಸವಿದ ಭಾರ್ಗವ್. ಪೂರ್ಣ ತಾನೂ ಊಟ ಮಾಡುತ್ತಲೇ ಅವನಿಗೆ ತುತ್ತಿಡುತ್ತಿದ್ದಳು. ಅವ ಮಾತನಾಡದೆ ತಿನ್ನುತ್ತಿದ್ದ. ಅವನ ಕೈ ಮೇಲೆ ಲಕ್ಷ್ಯವೇ ಹೋಗಿರಲಿಲ್ಲ ಅವಳಿಗೆ. ಅವ ಕೂಡ ಗಾಯ ಕಾಣದಂತೆ ಕೋಟ್ ಹಾಕಿದ್ದನಲ್ಲ. ಯಾಕೋ ಮುತ್ತನ್ನ ಮರೆತಿರೋ ಹಾಗಿದೆ ಇವನು. ಇರಲಿ, ಪರವಾಗಿಲ್ಲ ಮನದಲ್ಲೇ ಎಂದುಕೊಳ್ಳುತ್ತಾ ಅವ ಸಾಕೆನ್ನುವಷ್ಟು ಊಟ ಮಾಡಿಸಿದಳು. ತನ್ನ ನೋವು ಹೇಳಲಾಗದೆ ಸಂಕಟ ಅನುಭವಿಸುತ್ತಿರುವವನಿಗೆ ಅವಳು ಒಪ್ಪಿದ್ದ ತನ್ನ ಮುತ್ತಿನ ಕಂಡೀಷನ್ ನೆನಪಿಲ್ಲ. ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಪೂರ್ಣ, ಯಾಕೋ ತಲೆನೋವು ಎಂದು ನೆಪ ಹೇಳಿದ. ಸರಿ ಮಲ್ಕೊಳ್ಳಿ ಎಂದವಳು ತಟ್ಟೆ ಹಿಡಿದು ಕೋಣೆಯ ಹೊರಬಿದ್ದಳು. ನಿಜವಾಗ್ಲೂ ಇವನಿಗೆ ಮುತ್ತು ನೆನಪಿಲ್ವಾ? ಕೊಡು ಅಂತ ಕೇಳ್ತಿದ್ದನು, ಈಗ ಕೊಡ್ತೀನಿ ಅಂತ ಒಪ್ಕೊಂಡ್ಮೇಲೂ ಕೇಳ್ತಿಲ್ವಲ್ಲ. ನೆನಪಿಲ್ವಾ ಹಾಗಾದರೆ ಇವನಿಗೆ? ನಾನೇ ಕೇಳಿಕೊಡೋದಕ್ಕೆ ನನ್ನಿಂದ ಆಗೋದಿಲ್ಲ, ನಾಚಿಕೆ ಆಗುತ್ತೆ ನನಗೆ ಎಂದುಕೊಳ್ಳುತ್ತಲೇ ಮೆಟ್ಟಿಲಿಳಿದು ಬಂದಳು ಪೂರ್ಣ. ಪೂರ್ಣ, ಅಣ್ಣ ಕೇಳಿದ ಕಂಟಿ ಅವಳನ್ನು ಕಂಡು. ಅವನಿಗಷ್ಟೇ ಗೊತ್ತು ಈಗ ಭಾರ್ಗವನ ಸಂಕಟ. ಆದರೆ ಮೂಕ ಅವ ಕೂಡ ಈಗ. ಮಲಗಿದ್ದಾರೆ ಅಣ್ಣ ಎಂದಳು. ಸರಿ, ನಾನು ಆಫೀಸ್ಗೆ ಹೋಗಿರ್ತೀನಿ, ಅಣ್ಣನಿಗೆ ಎಚ್ಚರ ಆದಮೇಲೆ ಹೇಳು ಎಂದ. ಅಣ್ಣ, ತುಂಬ ಕೆಲಸ ಇತ್ತಾ ಆಫೀಸ್ನಲ್ಲಿ ಕೇಳಿದಳು ಮಾತಿಗೆ. ಹಾಂ ಎಂದ ಕಂಟಿ ಮತ್ತೇನೂ ಹೇಳದೆ ನಡೆದು ಬಿಟ್ಟ ಹೊರಗೆ. ಅನುಮಾನ ಬಾರದ ಪೂರ್ಣ ತನ್ನ ಕೆಲಸಗಳಲ್ಲಿ ಮುಂದೆರೆದು ನಂತರ ಕೋಣೆಗೆ ನಡೆದಳು. ಭಾರ್ಗವ್ ದೀರ್ಘ ನಿದ್ದೆಯಲ್ಲಿದ್ದ. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಮಲಗಿರುವೆನೆಂದುಕೊಂಡು ಅವನಿಗೆ ಎಚ್ಚರ ಮಾಡದೆ ಸಂಜೆಯ ತಯಾರಿಯಲ್ಲಿ ತೊಡಗಿದಳು ಹುಡುಗಿ. ಸಂಜೆಯ ಹೊತ್ತಾಗಿತ್ತು. ಪೂರ್ಣ, ಅಮೃತ ದೇವಸ್ಥಾನಕ್ಕೆ ಹೋಗುವ ತಯಾರಿಯಲ್ಲಿದ್ದರು. ಗಿರಿಧರ್, ವರುಣ ಮತ್ತು ಲಕ್ಷ್ಮಜ್ಜಿ ಬಂದಿದ್ದರು. ಜಗ್ಗು ಕಾಲೇಜಿನಿಂದ ನೇರವಾಗಿ ದೇವಸ್ಥಾನಕ್ಕೆ ಬರುವವನಿದ್ದ. ಶರಾವತಿ ಮತ್ತು ಪದ್ಮಜ್ಜಿ ಬಂದವರ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ಹಾಲ್ನಲ್ಲಿ. ಆಯುಷ್ ವಿಶ್ವನ ಜೊತೆ ಆಫೀಸ್ ರೂಮ್ನಲ್ಲಿದ್ದ. ಭಾರ್ಗವ್ ಇನ್ನೂ ಮಲಗಿಯೇ ಇದ್ದ. ಕೈನೋವಿನ ಜೊತೆ ನಿದ್ದೆ ಇತ್ತವನಿಗೆ. ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿಕೊಂಡು ನಂತರ ಹೋಟೆಲ್ಗೆ ಹೋಗಬೇಕೆಂದು ಹೇಳಿದ್ದರು ಶರಾವತಿ. ಅದರಂತೆಯೇ ಎಲ್ಲರೂ ತಯಾರಾಗಿ ಕುಳಿತಿದ್ದರು. ಪೂರ್ಣ, ಭಾರ್ಗವ್ ಇನ್ನೂ ಎದ್ದಿಲ್ವಾ ಕೇಳಿದರು ಪದ್ಮಜ್ಜಿ ಪೂರ್ಣಳನ್ನು ಕರೆದು. ಇಲ್ಲ ಅಜ್ಜಿ, ಈಗ ಎಬ್ಬಿಸ್ತೀನಿ ಎಂದಳು. ಹೋಗು, ನೀನು ತಯಾರಾಗಿ ಅವನನ್ನು ಕರ್ಕೊಂಡು ಬಾ ಎಂದರು. ಸರಿ ಅಜ್ಜಿ ಎಂದವಳು ಕೋಣೆಯ ಮೆಟ್ಟಿಲು ಹತ್ತಿದಳು. ಹಾಸಿಗೆಯಲ್ಲಿ ಎದ್ದು ಕುಳಿತಿದ್ದ ಭಾರ್ಗವ್ ಫೋನಿನಲ್ಲಿ ಕಂಟಿಯ ಜೊತೆ ಮಾತನಾಡುತ್ತಿದ್ದ. ನಡೆದು ಹೋಗಿದ್ದ ಘಟನೆಯ ಬಗ್ಗೆ ತನಿಖೆ ಮಾಡಲು ಹೇಳಿದ್ದನಲ್ಲ, ಅದರ ವಿವರಣೆ ಪಡೆಯುತ್ತಿದ್ದ. ಬಾಗಿಲು ದೂಡಿ ಒಳಬಂದ ಪೂರ್ಣಳನ್ನು ಕಂಡವನೇ, ನೀನು ಮನೆಗೆ ಬಾ ಕಂಟಿ, ಮಾತಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದ. ಅವಳಿಗೇನೂ ತಿಳಿಯಬಾರದೆಂದು. ಆಯ್ತಾ ನಿದ್ದೆ ಎನ್ನುತ್ತಾ ಬಂದಳು ಪೂರ್ಣ ಅವನ ಮುಂದೆ. ಕೈನೋವನ್ನು ತೋರಿಸಿಕೊಳ್ಳದೆ ಸಹಜವಾಗಿ ಕುಳಿತಿದ್ದವ ಹಾಂ ಎಂದ. ಬೇಗ ಫ್ರೆಶ್ ಆಗಿ ತಯಾರಾಗಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಂದ. ಹಾಂ ಎಂದಷ್ಟೇ ಮಂಚದಿಂದ ಇಳಿದು ನಿಂತ. ಅವಳಿಗೇನೋ ವಿಚಿತ್ರ ಎನ್ನಿಸಿತು ಅವನ ವರ್ತನೆ. ಮಾತನಾಡದೆ ಅವನನ್ನೇ ನೋಡಿದಳು ನಿಂತು. ಏನಾಯಿತು ಕೇಳಿದ ಅವ ಅವಳು ನಿಂತಿದ್ದನ್ನು ಕಂಡು. ಏನಾಗಿದೆ ನಿಮಗೆ? ಯಾಕೋ ಒಂಥರ ಇದ್ದೀರಾ, ಮಾತಾಡ್ತಾನೇ ಇಲ್ಲ
ಕೇಳಿದಳು ಸೊಂಟದ ಮೇಲೆ ಕೈ ಇಟ್ಟು ನಿಂತು. ನನಗೇನಾಗಿದೆ? ಏನಿಲ್ಲ ಎಂದವ ಬಾತ್ರೂಮಿನತ್ತ ನಡೆದ. ಅವ ಹೋದತ್ತ ನೋಡುತ್ತಾ ನಿಂತ ಪೂರ್ಣ. ಮುತ್ತು ಕೊಡ್ತೀನಿ ಅಂದಿದ್ದು ಇವನಿಗೆ ನಿಜವಾಗ್ಲೂ ನೆನಪಿಲ್ವಾ ಅಥವಾ ನಾಟಕ ಮಾಡ್ತಿದ್ದಾನಾ ಎಂದುಕೊಂಡಳು ಮನದಲ್ಲೇ. ಏನೋ ಆಗಿದೆ ಇವನಿಗೆ ಎನ್ನುತ್ತಾ ಕಬೋರ್ಡಿನ ಬಳಿ ಬಂದವಳು ಅವನಿಗೆಂದೇ ಬಟ್ಟೆ ತೆಗೆದಿಟ್ಟು ತನಗೆ ಸೀರೆ ತೆಗೆದಳು. ಭಾರ್ಗವ್ ಬಾತ್ರೂಮಿನಿಂದ ಹೊರಬಂದಾಗ, ನಿಮಗೆ ಬಟ್ಟೆ ಇಟ್ಟಿದ್ದೀನಿ ನೋಡಿ, ಇದನ್ನೇ ಹಾಕ್ಕೊಳ್ಳಿ ಎಂದಳು. ಸರಿ ಎಂದವ ಈಗ ಅವಳ ಮುಂದೆ ಬಟ್ಟೆ ಬದಲಾಯಿಸಲು ಯೋಚಿಸಿದ. ಶರ್ಟ್ ತೆಗೆದರೆ ಗಾಯ ಅವಳ ಕಣ್ಣಿಗೆ ಬೀಳುವುದಲ್ಲವೇ? ನೀನು ತಯಾರಾಗೋದಿಲ್ವಾ ಕೇಳಿದ ಅವಳಿಗೆ. ಹಾಂ ಆಗಬೇಕು, ಮೊದಲು ನೀವು ತಯಾರಾಗಿ ಕೆಳಗೆ ಹೋಗಿರಿ ಎಂದು ಬಾತ್ರೂಮಿಗೆ ನಡೆದಳು. ನಿಟ್ಟುಸಿರು ಬಿಟ್ಟ ಭಾರ್ಗವ್ ತಡ ಮಾಡದೆ ಮೊದಲು ಶರ್ಟ್ ಬಿಚ್ಚಿ ಪೂರ್ಣ ಇಟ್ಟಿದ್ದ ಶರ್ಟ್ ತೊಟ್ಟುಕೊಂಡ. ಕೈನೋವಿನ ಸೆಳೆತವಿದ್ದರೂ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಮನೆಯವರ ಖುಷಿ ಹಾಳು ಮಾಡುವ ಯೋಚನೆ ಇರಲಿಲ್ಲವಲ್ಲ. ಪೂರ್ಣ ಬರುವಷ್ಟರಲ್ಲಿ ಶರ್ಟ್ ಹಾಕಿ ಕನ್ನಡಿಯ ಮುಂದೆ ನಿಂತು ಎಡಗೈಯಿಂದ ತಲೆ ಬಾಚುತ್ತಿದ್ದ. ಅವನನ್ನು ನೋಡಿದ ಪೂರ್ಣ, ನೀವು ಆರಾಮಾಗಿದ್ದೀರಾ ತಾನೆ ಮತ್ತೆ ಕೇಳಿದಳು ಅನುಮಾನದಿಂದ. ಅವಳತ್ತ ತಿರುಗಿ ನಿಂತವ ಗಂಭೀರವಾಗಿ, ನಿನಗೇನಾಗಿದೆ ಅನ್ನೋದನ್ನು ಹೇಳು ಮೊದಲು. ಪದೇ ಪದೇ ಯಾಕೆ ಏನಾಗಿದೆ ಅಂತ ಕೇಳ್ತಿದ್ಯಾ? ನನಗೇನೂ ಆಗಿಲ್ಲ, ಆರಾಮಾಗಿನೇ ಇದ್ದೀನಿ ನಾನು. ನೀನು ಬೇಗ ರೆಡಿಯಾಗಿ ಬಾ ಒಂದೇ ಮಾತಿಗೆ ಎಂದವ ಹೊರನಡೆದ. ಇವನಿಗೆ ಏನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಏನೋ ಇದೆ. ಇಲ್ದಿದ್ರೆ ಭಾರ್ಗವ್ ಶರ್ಮಾ ತಾನು ಹಾಕಿರೋ ಕಂಡೀಷನ್ ಮರೆಯೋದ? ನೋ ಚಾನ್ಸ್ ಎಂದುಕೊಂಡವಳು ತಯಾರಾಗಲು ನಿಂತಳು. ಕೆಳಗೆ ನಡೆದ ಭಾರ್ಗವ್ ಬಂದಿದ್ದ ಗಿರಿಧರ್ ವರುಣರವರನ್ನು ಮಾತನಾಡಿಸುತ್ತಾ ಕುಳಿತ. ಆಯುಷ್ ಕೂಡ ಸ್ವಲ್ಪ ಸಮಯದ ನಂತರ ಅವನ ಪಕ್ಕದಲ್ಲಿ ಬಂದು ಕುಳಿತ. ತನ್ನ ಕೈಗಾದ ಗಾಯವನ್ನು ಕೋಟ್ ಹಾಕಿ ಮುಚ್ಚಿದ್ದ ಭಾರ್ಗವ್ ಅದರ ಸಣ್ಣ ಸುಳಿವನ್ನು ಯಾರಿಗೂ ಕೊಡಲಿಲ್ಲ. ಕಂಠಿ ಕೂಡ ಮನೆಗೆ ಬಂದಾಗ ಸುಮ್ಮನಿರುವಂತೆ ಅವನಿಗೆ ಕಣ್ಣಲ್ಲೇ ಸನ್ನೆ ಮಾಡಿದ್ದ. ಇನ್ನೂ ಎಷ್ಟೊತ್ತು? ಬೇಗ ನಡೀರಿ ಹೋಗೋಣ ಎಂದಿತು ಲಕ್ಷ್ಮಜ್ಜಿ. ಅದೇ ಸಮಯಕ್ಕೆ ಪೂರ್ಣ ಕೆಳಗಿಳಿದು ಬಂದಳು. ಭಾರ್ಗವ್ ಅವಳತ್ತ ನೋಡಿದವ ನೋಡುತ್ತಲೇ ಕುಳಿತ. ತಿಳಿ ನೀಲಿ ಬಣ್ಣದ ಜೊತೆ ಗಾಢ ನೇರಳೆ ಬಣ್ಣದ ಅಂಚಿರುವ ಸೀರೆ ಉಟ್ಟು ಎಂದಿನಂತೆ ಸೆರಗನ್ನು ನೆರಿಗೆ ಮಾಡದೆ ಅಂಚನ್ನಷ್ಟೇ ಭುಜದ ಮೇಲೆ ಬಂಧಿಸಿ ಕೂದಲನ್ನು ಸಣ್ಣ ಕ್ಲಿಪ್ಪಿನಲ್ಲಿ ಬಂಧಿಸಿ ಚಂದದ ಗೊಂಬೆಯಂತಾಗಿದ್ದಳು ಹುಡುಗಿ. ಕಣ್ರೆಪ್ಪೆ ಮಿಟುಕಿಸದೆ ಅವಳನ್ನೇ ನೋಡುತ್ತಿದ್ದವನನ್ನು ಗಮನಿಸಿದ ಆಯುಷ್, ಅಣ್ಣ ನೀನು ಪೂರ್ಣನ ಪ್ರೀತಿ ಮಾಡ್ತಿದೀಯ ಅಲ್ವಾ ಎಂದು ಕೇಳಿದ ಮೆತ್ತಗೆ ಅವನ ಕಿವಿಯಲ್ಲಿ. ಪೂರ್ಣಳ ಅಂದವನ್ನು ಕಣ್ತುಂಬಿಕೊಳ್ಳುವಲ್ಲಿ ಮುಳುಗಿದ್ದವ ಹಾಂ ಎಂದ ಮೈಮರೆತು. ಗೊತ್ತಿತ್ತು ನನಗೆ ಎಂದ ಆಯುಷ್ ನಕ್ಕ. ಎಚ್ಚೆತ್ತ ಭಾರ್ಗವ್, ಏನೋ ಏನಿಲ್ಲ, ಆ ಥರ ಏನಿಲ್ಲ ಎಂದ ತಡವರಿಸುತ್ತಾ. ಗೊತ್ತಿದೆ ಅಣ್ಣ, ಇನ್ನೂ ಮುಚ್ಚಿಡೋದಕ್ಕೆ ನೋಡ್ಬೇಡ ಎಂದ ಆಯುಷ್ ಮೇಲೆದ್ದು ಕಾರ್ಕಿ ಹಿಡಿದ. ಅಮೃತ ಅವನ ಬಳಿ ಬಂದಳು. ಅಬ್ಬಾ ಈ ಶುಗರ್ಲೆಸ್ ಎಂದುಕೊಂಡ ಭಾರ್ಗವನಿಗೆ ಆಗ ನೆನಪಾಯಿತು ಅವಳು ಮುತ್ತು ಕೊಡುವೆ ಎಂದಿದ್ದು. ಇವಳು ಮುತ್ತು ಕೊಡ್ತೀನಿ ಅಂದಿದ್ಲು ಅಲ್ವಾ, ನನಗೆ ಮರ್ತೇ ಬಿಟ್ಟಿದ್ನಲ್ಲ ನಾನು. ಅದಕ್ಕೆ ಆರಾಮಾಗಿದ್ದೀರಾ ಅಂತ ಕೇಳ್ತಿದ್ಲು ಪದೇ ಪದೇ ಎಂದುಕೊಂಡವ ಎಲ್ಲರ ಜೊತೆ ಮೇಲೆದ್ದ ಹೊರಡಲು. ನಡೀರಿ ಬೇಗ ಹೋಗೋಣ ಎಂದ ಪದ್ಮಜ್ಜಿ ಮುಂದೆ ನಡೆಯಿತು. ಪೂರ್ಣಳ ಬಳಿ ಬಂದ ಭಾರ್ಗವ್, ಏಯ್ ಶುಗರ್ಲೆಸ್, ಏನೋ ಮರ್ತಿಲ್ವಾ ನೀನು ಕೇಳಿದ ತಾನು ಜ್ಞಾಪಿಸಿ. ಅವನ ಮಾತನ್ನು ಕ್ಷಣದಲ್ಲೇ ಅರ್ಥ ಮಾಡಿಕೊಂಡವಳು. ಏನು, ನಾನೇನು ಮರ್ತಿಲ್ವಲ್ಲ ಎನ್ನುತ್ತಾ ಅವನ ಕಣ್ತಪ್ಪಿಸಿ ಮುಂದೆ ನಡೆದಳು. ಅವ ಮುಗುಳ್ನಕ್ಕ ಅವಳ ನಾಚಿಕೆ ಕಂಡು. ಎಲ್ಲರೂ ಹೊರಬಂದು ಕಾರ್ ಹತ್ತಿದರು. ಯಾವಾಗಲೂ ಡ್ರೈವ್ ಮಾಡಲು ಕುಳಿತುಕೊಳ್ಳುವ ಭಾರ್ಗವ್ ಅಂದು, ಅಯ್ಯೋ ನೀನೇ ಡ್ರೈವ್ ಮಾಡು, ನಾನು ಹಿಂದೆ ಕೂತ್ಕೋತೀನಿ ಎಂದ. ಯಾಕಣ್ಣ ಏನಾಯಿತು ಕೇಳಿದ ಆಯುಷ್ ಆಶ್ಚರ್ಯದಿಂದ. ಭಾರ್ಗವ್ ಡ್ರೈವ್ ಮಾಡಲು ಎಂದು ನಿರಾಕರಿಸುವವನಲ್ಲ. ಆಯುಷ್ಗೆ ಡ್ರೈವ್ ಮಾಡಲು ಅವ ಕಾರ್ ಕೊಡುವುದು ತನಗೆ ಬೇಸರ ಆಗಿ ಊರ ಹೊರಗೆ ಲಾಂಗ್ ಡ್ರೈವ್ ಎಂದು ಹೊರಟಾಗ ಮಾತ್ರ. ಆದರೆ ಇಂದು ಕೈ ನೋವಲ್ಲವೇ, ಅದನ್ನು ಹೇಳುವ ಹಾಗಿಲ್ಲ. ಅಮೃತ ನಿನ್ನ ಪಕ್ಕದಲ್ಲಿ ಇವತ್ತು ನಿನ್ನ ಜೊತೆ ಕೂತ್ಕೊಳ್ಳಿ ಅಂತ ಎಂದ ಮಾತಿಗೆ. ಹಿಂದೆನೂ ಜೊತೆಗೆ ಕೂತ್ಕೋತೀವಲ್ಲ ಎಂದ. ಅವರೆಲ್ಲ ಮುಂದೆ ಹೋಗಿದ್ದಾರೆ, ಈಗ ನೀನು ಇಲ್ಲೇ ಮಾತಾಡ್ತಾ ನಿಂತ್ಕೋತೀಯಾ ಅಥವಾ ಕಾರ್ ಹತ್ತುತ್ತೀಯಾ ಎಂದು ಕೇಳಿದ. ಓಕೆ ಎಂದ ಆಯುಷ್ ಡ್ರೈವ್ ಮಾಡಲು ಕುಳಿತ. ಮುಂದಿನ ಕಾರಿನಲ್ಲಿ ಶರಾವತಿ, ಗಿರಿಧರ್, ವರುಣ ಮತ್ತು ಅಜ್ಜಿಯರಿಬ್ಬರು ನಡೆದಿದ್ದರು. ಕಂಠಿ ಅವರ ಜೊತೆ ಇದ್ದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.